ಹಾಯ್ ಫ್ರೆಂಡ್ಸ್, ಹೊನ್ನಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಒಂದು ಫುಡ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಜೀರೋ ಆಯಿಲ್ ಮಟರ್ ಪನ್ನೀರ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಆಯಿಲ್ನ ಯೂಸ್ ಮಾಡಿಲ್ಲ ಇಲ್ಲಿ. ಆ ರೀತಿಯಾಗಿ ಜೀರೋ ಆಯಿಲಿಂದ ಮಾಡಿರೋದು. ಇದನ್ನು ನೀವು ಡಯಟ್ ಮಾಡೋರಿದ್ರು ಕೂಡ ತಿನ್ಬೋದು. ಹಾಗೆ ಹುಷಾರಿಲ್ಲದೆ ಇರೋರು ಕೂಡ ಇದನ್ನ ತಿನ್ಬೋದು. ನನಗೆ ಸ್ವಲ್ಪ ಡಾಕ್ಟರು ಆಯಿಲ್ನ ಅವಾಯ್ಡ್ ಮಾಡಿ ಅಂತ ಹೇಳಿರೋದ್ರಿಂದ ಈ ರೀತಿ ಹೊಸ ಹೊಸ ಡಿಫ್ರೆಂಟ್ ಆಗಿರುವಂಥ ವಿತೌಟ್ ಆಯಿಲ್ನ ಪಲ್ಯನ ನಾನು ಮಾಡಿಕೊಂಡು ಇವಾಗ ತಿಂತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನು ಮಾಡಿ ತೋರಿಸಿದ್ರಾಯ್ತು ಅಂತ ಹೇಳಿ ಜೋಳದ ರೊಟ್ಟಿ ಮತ್ತು ಮಟರ್ ಪಾಲಕ್ ಮಟರ್ ಪನ್ನೀರ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಜೋಳದ ರೊಟ್ಟಿನೂ ಅಷ್ಟೇ ಈ ರೀತಿ ಸ್ಮೂತಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಕೆಲವೊಂದು ಟಿಪ್ಸ್ ಇದ್ದಾವೆ, ಸೊ ಅದನ್ನು ಫಾಲೋ ಮಾಡಿದರೆ ಇದೇ ರೀತಿಯಾಗಿ ಸ್ಮೂತಾಗಿ ರೊಟ್ಟಿ ಕೂಡ ಮಾಡ್ಕೋಬೋದು. ಹಾಗೆ ಮಟರ್ ಪನ್ನೀರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಒಂದು ಸ್ವಲ್ಪನೂ ಸಹ ಇಲ್ಲಿ ನಾನು ಆಯಿಲ್ನ ಬಳಸಿಲ್ಲ, ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ತಿನ್ಲಿಕ್ಕಂತೂ ಸೂಪರ್ ಆಗಿರುತ್ತೆ. ಹಾಗೆ ನಿಮ್ಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ ವಿತೌಟ್ ಆಯಿಲಿಂದ ಮಾಡಿರೋದು ಅಂತ ಹೇಳಿ, ಅಷ್ಟು ಚೆನ್ನಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ. ನೀವು ಮೊದಲಿಗೆ ಗ್ಯಾಸ್ನ ಆನ್ ಮಾಡಿಕೊಂಡು ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೊಮೊಟೊ ಹಣ್ಣನ್ನು ಕೂಡ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ಹಾಗೆ ಇಲ್ಲಿ ಸೈಡಲ್ಲಿ ಮಟರ್ ಕೂಡ ನಾನು ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬಟಾಣಿ ಕಾಳು ಕೂಡ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ಒಂದ್ಸರಿ ಈ ರೀತಿ ಮಾಡ್ಕೊಳ್ಳಿ. ಏನು ಹೊತ್ತೋದಿಲ್ಲ, ಏನಿಲ್ಲ, ಯಾಕಂದರೆ ಟೊಮೊಟೊ ಹಣ್ಣಲ್ಲಿ ಕೂಡ ನೀರಿರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಏನು ಅನಿಸಲ್ಲ. ಈಗ ನೋಡಿ, ಮುಳುಗುವಷ್ಟು ನೀರನ್ನು ಹಾಕಿ ಇದು ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ನಾವು ನೀಟಾಗಿ. ಆದಷ್ಟು ಅಂದರೆ ಪೂರ್ತಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡಬೇಕಾಗತ್ತೆ. ಇದನ್ನು ಮುಚ್ಚಿಟ್ಬಿಟ್ಟು ಇವಾಗ ಮಟರ್ ಏನಿದೆ ಅಲ್ವಾ, ಮಟರ್ ಕೂಡ ನಾವು ಬಾಯ್ಲ್ ಮಾಡಲಿಕ್ಕೆ ಸೈಡಲ್ಲಿ ಒಂದು ಪಾತ್ರೆನ ಮತ್ತು ನೀರು ಹಾಕಿಬಿಟ್ಟು ಮಟರ್ ಕೂಡ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ಮಟರ್ನ ನೀರೇನು ಹಾಕ್ತಿರಲ್ವ, ಸೊ ಇದನ್ನು ಸ್ವಲ್ಪ ಕ್ವಾಂಟಿಟಿ ನೀರು ಕಡಿಮೆ ಹಾಕ್ಕೊಂಡ್ಬಿಟ್ಟು ಮಟರ್ನ ಹಾಕ್ಕೊಳ್ಳಿ. ಮತ್ತು ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಏನು ಬೇಯಲಿಕ್ಕೆ ಇಟ್ಟಿದ್ದೀರಲ್ಲ, ಅದಕ್ಕೂ ಕೂಡ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ನೀರು ಸಮೇತನ ಮಿಕ್ಸಿ ಮಾಡ್ಕೋಬೋದು. ಈಗ ಅದು 2 ಬೇಯಲಿಕ್ಕೆ ಇಟ್ಟಾದ್ಮೇಲೆ ನಾನಿಲ್ಲಿ ಪನ್ನೀರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ಬೈಟಿಗೆ ಒಂದೊಂದ್ಸರಿ ಮಟರ್ ಸಿಗ್ತಾ ಇದ್ರೆ ಪನ್ನೀರ್ ಸಿಗ್ತಾ ಇದ್ರೆ ತುಂಬ ಟೇಸ್ಟಿ ಅನಿಸುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಬಾಯಿಗೆ ಸಿಗ್ತಾ ಇರ್ತಲ್ಲ, ತುಂಬ ಟೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಟರ್ಗೆ ಮತ್ತು ಈರುಳ್ಳಿ ಏನು ಬೇಯಲಿಕ್ಕೆ ಇಟ್ಟಿದ್ವಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಕಡಿಮೆ ಇಟ್ಕೊಂಡ್ರೆ ನೀರು ಸಮೇತ ರುಬ್ಕೋಬೋದು. ಯಾಕಂದರೆ ನಾವು ಬೇಯಿಸಿರೋದ್ರಿಂದ ಅದರಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಹಿಡ್ಕೊಂಡಿರುತ್ತೆ. ನೀರನ್ನ ಬಿಟ್ಬಿಟ್ಟು ಬರೀ ತರಕಾರಿ ಅಷ್ಟೇ ಮಿಕ್ಸಿ ಮಾಡಿಕೊಂಡ್ರೆ ಅದರಲ್ಲಿರುವಂಥ ನ್ಯೂಟ್ರಿಷನ್ ನಮಗೇನು ಸಿಗೋದೇ ಇಲ್ಲ. ಅದಕ್ಕೋಸ್ಕರ ನೀರು ಸಮೇತನೇ ನಾವು ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕಡಿಮೆ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ನಾನು ಪನ್ನೀರ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ ನೀವು ಹೋಟೆಲ್ ಸ್ಟೈಲಲ್ಲಿ ಮೃದುವಾಗಿ, ಅಂದರೆ ತುಂಬ ಸ್ಮೂತ್ ಆಗಿರುತ್ತಲ್ವ, ನಾವು ಹೋಟೆಲಲ್ಲೆಲ್ಲ ರೆಸ್ಟೋರೆಂಟಲ್ಲೆಲ್ಲ ತಿನ್ನಬೇಕಿದ್ರೆ, ಸೊ ಆ ರೀತಿ ಸ್ಮೂತಾಗಿ ಇರೋದಕ್ಕೆ ನಾವು ಏನು ಮಾಡಬೇಕು ಅನ್ನೋವಂಥದ್ದು ಒಂದು ಟಿಪ್ಸ್ನ ನಾನಿಲ್ಲಿ ಹೇಳ್ತೀನಿ ನಿಮಗೆ. ಇಲ್ಲಿ ಈ ರೀತಿ ಒಂದು ಬೌಲಿಗೆ ಪನ್ನೀರ್ನೆಲ್ಲ ನಾನು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ನೆನೆಸಿಡಬೇಕು. ಸ್ವಲ್ಪ ಹೊತ್ತು ನೆನೆ ಇಟ್ಟರೆ ಅಂದರೆ ಆಮೇಲೆ ಸಿಕ್ಕಾಪಟ್ಟೆ ಸ್ಮೂತ್ ಅಂದರೆ ಸ್ಮೂತೇ ಆಗುತ್ತೆ. ನೀವು ರೆಸ್ಟೋರೆಂಟಲ್ಲೆಲ್ಲ ತಿಂತೀರಲ್ವ ಪನ್ನೀರು, ಸೊ ಆ ರೀತಿ ಅಷ್ಟು ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ಬಿಸಿನೀರಲ್ಲೇ ಸ್ವಲ್ಪ ಹೊತ್ತು ಇಡಬೇಕು. ಇವಾಗ ಮಸಾಲಾನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1-2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮೊಸರು ಜೊತೆ ಮಸಾಲ ಮಾಡ್ಕೊಂಡು ಹಾಕಿದ್ರಂತೂ ಸೂಪರ್ ಆಗಿರುತ್ತೆ ಟೇಸ್ಟ್. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಗರಂ ಮಸಾಲ ಇದ್ದರೆ ಗರಂ ಮಸಾಲ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನನಗಿಲ್ಲಿ ಖಾರ ಜಾಸ್ತಿ ಇಲ್ಲ, ಕಲರ್ ಅಷ್ಟೇ ಇರೋದ್ರಿಂದ ನಾನು ಇದನ್ನ ಒಂದು 2 ಟೇಬಲ್ ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆ, ಉಪ್ಪು ಬೇಕಿದ್ರೆ ಇಲ್ಲೇ ಆ್ಯಡ್ ಮಾಡ್ಕೋಬೋದು, ಇಲ್ಲ ಆಮೇಲೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ, ಆದರೆ ಅದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡಿ ಇದನ್ನ. ಈ ರೀತಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ನಮಗೆ ಟೊಮೊಟೊ ಹಣ್ಣು ಏನು ಬೇಯಲಿಕ್ಕೆ ಇಟ್ಟಿದ್ವಲ್ವಾ, ಸೊ ಅದು ಕೂಡ ಬೆಂದಿದೆ, ಹಾಗೆ ಮಟರ್ ಕೂಡ ನೀಟಾಗಿ ಬೆಂದಿದೆ. ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಈಗ ಅದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಮೊಸರೆಲ್ಲ ಒಡೆತರ ಇರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಸ್ವಲ್ಪ ಮೆತ್ತಗಾಗುವಷ್ಟು ಬೆಂದಿದೆ. ಇದನ್ನ ಇವಾಗ ತಣ್ಣಗಾಗ್ಲಿಕ್ಕಿಟ್ಟು ಅದಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇದು ತಣ್ಣಗಾಗ್ಲಿಕ್ಕೆ ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ಮಟರ್ನ ಕೂಡ ನೋಡೋಣ ನೀಟಾಗಿ ಬೆಂದಿದೆ ಇಲ್ಲ ಅಂತ. ಸ್ಮೂತಾಗಿ ಆಲ್ಮೋಸ್ಟ್ ಅಲ್ಲಿ ಬೇಯಬೇಕು, ಯಾಕಂದರೆ ಎಣ್ಣೆ ಎಲ್ಲ ಫ್ರೈ ಮಾಡಲ್ವಲ್ವ, ಅದಕ್ಕೋಸ್ಕರ ಈ ರೀತಿ ನೀರಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ರೀತಿ ಮೆತ್ತಗಾಗುವಷ್ಟು ಬೇಯಿಸ್ಕೊಂಡಿದ್ದೀನಿ, ಇದಿಷ್ಟು ಸಾಕು ಅನಿಸುತ್ತೆ. ಇದನ್ನು ಕೂಡ ಗ್ಯಾಸ್ ಆಫ್ ಮಾಡಿ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಇದು ತಣ್ಣಗಾಗಿದೆ, ಇದನ್ನ ಮಸಾಲೆನ ರೆಡಿ ಮಾಡ್ಕೋಬೇಕು. ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಬೇಯಿಸ್ಕೊಂಡಿದ್ವಲ್ವ, ಸೊ ಅದನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಬೇಕಿದ್ರೆ ತರಿಯಾಗಿ ರುಬ್ಕೋಬೋದು, ಇಲ್ಲ ಅಂದರೆ ನುಣ್ಣು ಕೂಡ ರುಬ್ಕೋಬೋದು. ಇದನ್ನು ಈ ಸೈಡ್ ಮಿಕ್ಸಿ ಮಾಡ್ಕೊಂಡು ಬರೋಣ. ಇದನ್ನು ನುಣ್ಣಗೆ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ರುಬ್ಕೊಳ್ಳೋಣ. ಇದನ್ನ ಈಗ ಮಾಡುವಂಥ ವಿಧಾನ ನೋಡ್ಕೊಳ್ಳೋಣ, ಯಾವ ರೀತಿಯಾಗಿ ಮಾಡೋದು ಅಂತ. ನಾನು ಅದೇ ಬಾಣಲಿ ಏನಿತ್ತಲ್ಲ ಅದನ್ನೇ ತಗೊಂಡಿದ್ದೀನಿ. ಅದಕ್ಕೆ ಈ ಮಸಾಲ ಏನು ರುಬ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದರಲ್ಲೇ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಏನಿರುತ್ತಲ್ವ, ಸೊ ಅದೆಲ್ಲ ಬಿಡುತ್ತೆ ಇದರಲ್ಲಿ. ಅಲ್ಲಿವರೆಗೂ ಇದನ್ನು ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು. ಮಿಕ್ಸರಲ್ಲಿ ಜಾರಲ್ಲಿ ಇರುವಂಥ ಮಸಾಲಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಸೈಡಲ್ಲಿ ಚೆನ್ನಾಗಿ ಕುದಿಬೇಕು. ಇದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ಸೊ ಅಲ್ಲಿವರೆಗೂ ಇದನ್ನು ನೀಟಾಗಿ ಹುರ್ಕೋಬೇಕು, ಅಂದರೆ ಕುದಿಸ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಟ್ಬಿಟ್ಟು ಕುದಿಲಿಕ್ಕೆ ಇಟ್ಬಿಡೋಣ. ಈಗ ಮುಚ್ಚಿಟ್ಟು ಕುದಿಲಿಕ್ಕಿಡೋಣ. ಇವಾಗ ನೀವು ನೋಡ್ತಾ ಇರ್ಬೋದು, ನೋಡಿ ಈ ರೀತಿ ಸ್ವಲ್ಪ ಕುದ್ದು ಡ್ರೈ ಆಗಿದೆ. ಇದರಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆ ಏನಿರುತ್ತಲ್ವ, ಸೊ ಅದು ಕೂಡ ನೀಟಾಗಿ ಡ್ರೈ ಆಗಿದೆ. ಈಗ ನಾನು ಮಟರ್ ಏನು ಕುದಿಸಿಟ್ಕೊಂಡಿದ್ನಲ್ವ, ಸೊ ಅದು ನೀರಿನ ಸಮೇತನೇ ಇಲ್ಲಿ ಮಟರನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಮಟರ್ ಎಲ್ಲ ಕುದಿಸ್ಕೊಂಡಿದ್ವಲ್ವ, ಸೊ ಆ ನೀರು ಸಹ ಹಾಕ್ಕೋಬೇಕು. ಯಾಕಂದರೆ ಅದರಲ್ಲಿ ಮಟರಲ್ಲಿ ಇರುವಂಥ ಎಲ್ಲ ನ್ಯೂಟ್ರಿಷನ್ನು ನೀರಲ್ಲಿ ಬಿಟ್ಕೊಂಡಿರುತ್ತೆ, ಸೊ ಆ ನೀರೆಲ್ಲ ವೇಸ್ಟ್ ಮಾಡೋದು ಬೇಡ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದ್ಸರಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಇವಾಗ ನಾನು ಮಸಾಲ ಏನು ರೆಡಿ ಮಾಡ್ಕೊಂಡಿದ್ನಲ್ವ, ಮೊಸರು ಮತ್ತು ಸ್ಪೈಸ್ ಎಲ್ಲ ಹಾಕಿಬಿಟ್ಟು ಮಸಾಲ ಪದಾರ್ಥ, ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ನ ಕೊಟ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಮೊಸರಲ್ಲಿ ಒಂದು ಸ್ವಲ್ಪ ಕೆನೆ ಥರ ಅಂಶ ಏನಿರುತ್ತಲ್ವ, ಸೊ ಅದರಲ್ಲಿರುವಂಥ ಎಣ್ಣೆನೇ ಇದರಲ್ಲಿ ಬಿಟ್ಕೊಳ್ಳುತ್ತೆ, ಅದೇ ಸಾಕಾಗುತ್ತೆ ಇದರಲ್ಲಿ. ಸ್ವಲ್ಪ ಮೊಸರು ಹಾಕಿ ಕೂಡ ಮಾಡಿದರೆ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಅಂದರೆ ತುಂಬಾ ಸಖತ್ತಾಗಿ ಟೇಸ್ಟ್ ಇರುತ್ತೆ. ನೀವು ಒಂದ್ಸತಿ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಇಲ್ಲಿ ಮೊಸರಲ್ಲಿರುವಂಥ ಎಲ್ಲ ಎಣ್ಣೆ ಏನಿರುತ್ತಲ್ವ, ಬೆಣ್ಣೆ ಥರ, ಸೊ ಅದೆಲ್ಲ ಬಿಟ್ಕೊಳ್ತಾ ಇದೆ ಇಲ್ಲಿ. ಈ ಟೈಮಲ್ಲಿ ನಾನು ಪನ್ನೀರನ್ನು ಇರ್ತೈತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಆಗಿದೆ, ಮಸಾಲಾಗೆ ನಾನು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈ ರೀತಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಡ್ರೈ ಆಗಿದೆ, ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಳ್ತಾ ಇದೆ. ಸೊ ಈ ಟೈಮಲ್ಲಿ ನೋಡಿ, ಪನ್ನೀರ್ನ ಹೇಳಿದ್ನಲ್ಲ ಎಷ್ಟು ಸ್ಮೂತಾಗಿ ಸ್ಪಾಂಜ್ ಥರ ಆಗಿದೆ ಅಂತ ಹೇಳಿ. ಈಗ ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ, 2ರಿಂದ 3 ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ರೆಡಿಯಾಗಿ ಹೋಗ್ಬಿಡುತ್ತೆ. ಮಟರ್ ಪನ್ನೀರ್, 0 ಆಯಿಲ್ ಮಟರ್ ಪನ್ನೀರ್ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು. ಇದ್ರ ಜೊತೆ ನಾನೀಗ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಒಂದು ಸೈಡಲ್ಲಿ ಸಿಮ್ಮಲ್ಲಿ ಕುದಿಲಿಕ್ಕೆ ಇಟ್ಬಿಟ್ಟು ಇವಾಗ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಹಾಕೊಂಡ್ಬಿಡಿ. ಈಗ
ಈಗ ಒಂದು ಸ್ವಲ್ಪ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಾದ ತಕ್ಷಣ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮೆಥಡಲ್ಲಿ ರೊಟ್ಟಿ ಮಾಡಿದ್ರಂತೂ ಸ್ಮೂತ್ ಆಗಿರುತ್ತೆ. ತುಂಬ ಹೊತ್ತಾದರೂ ಸಹ ಸ್ಮೂತಾಗೇ ಇರುತ್ತೆ, ಮೆತ್ತಗಿರುತ್ತೆ ರೊಟ್ಟಿ. ಅಷ್ಟು ಬೇಗನೆ ಹಾರ್ಡ್ ಆಗಂಗಿಲ್ಲ. ಈ ರೀತಿ ಸ್ವಲ್ಪ ಮುದ್ದೆ ಥರ ಮಾಡಿಕೊಂಡು ಇದನ್ನೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ರೊಟ್ಟಿನೇ ಮಾಡಬೇಕಂತೇನಿಲ್ಲ, ಚಪಾತಿ ಜೊತೆನೂ ಚೆನ್ನಾಗಾಗುತ್ತೆ, ಹಾಗೆ ಪೂರಿ ಜೊತೆಗೂ ಕೂಡ ಇದು ತಿನ್ಬೋದು. ಈಗ ಮತ್ತೆ ಒಂದು ಸ್ವಲ್ಪ ಮೇಲೆ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರಾ ಅಷ್ಟು ಚೆನ್ನಾಗಿ ರೊಟ್ಟೆ ಸ್ಮೂತಾಗಿ ಬರುತ್ತೆ. ನಾನು ಇಲ್ಲಿ ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ. ಇದನ್ನು ನಾವು ಲಟ್ಟಿಸಾದ್ರೂ ಮಾಡ್ಬೋದು, ಹಾಗೆ ಬಡಿದ್ಬಿಟ್ಟಾದರೂ ತಟ್ಟಿಬಿಟ್ಟಾದ್ರೂ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಜಾಸ್ತಿ ಆವಾಜ್ ಅನಿಸುತ್ತೆ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಕ್ಯಾಮ್ರಾ ಇದು ಮಾಡೋ ಹಾಗಿಲ್ಲ. ನನ್ನ ಮಗ ಈ ರೀತಿ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ ರೊಟ್ಟಿ ಮಾಡಲಿಕ್ಕೆ. ಸ್ವಲ್ಪ ಕ್ಯಾಮ್ರಾ ನಾನು ಆಫ್ ಮಾಡಿ ಆನ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ರೀತಿ ಮಾಡ್ತಾ ಇದ್ದಾನೆ ಅವನು. ನಂದು ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ಓಕೆ, ಅವನಿಗೆ ಸ್ವಲ್ಪ ಹಿಟ್ಟನ್ನು ಸೈಡಿಗೆ ಕೊಟ್ಬಿಟ್ಟು ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಿವಾಗ. ಇವಾಗ ನಾನೊಂದು ಸ್ವಲ್ಪ ತೊಗೊಂಡ್ಬಿಟ್ಟು ಈ ರೀತಿ ಮೊದಲಿಗೆ ತಟ್ಕೋಬೇಕು. ನಿಮಗೆ ಪೂರ್ತಿ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿದೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ತಟ್ಕೊಂಡು ಹಂಚ ಮೇಲೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಚ್ಚಬೇಕು. ನೀರು ಹಚ್ಚಿ ಸ್ವಲ್ಪ ನೀರು ಡ್ರೈ ಆದ ತಕ್ಷಣ ರೊಟ್ಟಿನ ತಿರುಗಿಸಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ ತಕ್ಷಣ ತನ್ನಷ್ಟಕ್ಕೆ ತಾನೇ ಉಬ್ಬಿ ಬರುತ್ತೆ. ತುಂಬ ಅಂದರೆ ತುಂಬಾ ಸ್ಮೂತಾಗಿರುತ್ತೆ ರೊಟ್ಟಿ ಮಾತ್ರ. ಸ್ವಲ್ಪ ಹೊಳಸಾಕಿದ ತಕ್ಷಣ ಈ ರೀತಿ ಬಟ್ಟೆಯಲ್ಲಿ ಒತ್ಬಿಟ್ಟು ಉಬ್ಬಿಸ್ಬೇಕು. ಅದನ್ನು ಉಬ್ಬಿ ಬರುತ್ತಲ್ವ, ಅಷ್ಟು ಆದ ತಕ್ಷಣ ರೊಟ್ಟಿ ಚೆನ್ನಾಗಾಗುತ್ತೆ. ಈಗ ನಾನಿಲ್ಲಿ ಸಲಾಡ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸಲಾಡು ಮತ್ತು ಜೋಳದ ರೊಟ್ಟಿ ಮತ್ತು ಮಟರ್ ಜೀರೋ ಆಯಿಲ್ ಮಟರ್ ಪನ್ನೀರ್ನ ಕೂಡ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡಿ ಊಟ ಮಾಡೋದಷ್ಟೇ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ನಿಮಗೆ ಅನಿಸೋದೇ ಇಲ್ಲ ವಿತೌಟ್ ಆಯಿಲಿಂದ ಮಾಡಿದ್ದು ಅಂತ ಹೇಳಿ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಮೊಸರು ಆ್ಯಡ್ ಮಾಡಿರೋದ್ರಿಂದ ಅಲ್ಲಿಗೆ ಎಣ್ಣೆ ಹಾಕಿದ ಥರನೇ ಆಗಿದೆ, ಅಷ್ಟು ಸೂಪರ್ ಆಗಿದೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆ ಮತ್ತು ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.